ಇಲ್ಲಿ ಬೋರ್ ಹಾಕ್ಸಿವ್ರಿ ಸರ್. 2015 ಹಾಕ್ಸಿ ನೋಡ್ರಿ ಸರ್. 2015 ಗ್ರ್ಯಾಂಡ್ ಫಾದರ್ ಕೂಡ 5 ಜನ ಗಂಡ್ಮಕ್ಳು, ಹೆಣ್ಮಕ್ಳು ಅದಾರಿ 8 ಜನ. ಅವರು ಟೋಟಲ್ 8 ಜನ. ಅವರು ಫಕೀರಪ್ಪ ಕರಿಯಪ್ಪ ಅವರ ದೇಸಾಯಿ ಇದಾರಲ್ಲ, ಅವ್ರಿಗೆ ಟೋಟಲ್ 8 ಜನ, ಅದರಲ್ಲಿ 5 ಜನ ಗಂಡ್ಮಕ್ಳು. ಅವರು ಒಂದೇ ಮನೇಲಿ ಒಂದೇ ಊರಲ್ಲಿ ಇರೋದು. ಆ್ಯಂಡ್ ಇನ್ನೂ 3 ಹೆಣ್ಮಕ್ಳು. ಶೆಡ್ಡಲ್ಲಿ ಏನೇನಿದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಆಡು ಮರಿ ಸಾಕಿದ್ದಾರೆ. ಪಪ್ಪಾಳಿ ಹಣ್ಣು ಹೋಗ್ತನ್ರಿ, ಪೇರಲ್ ಹಣ್ಣು ಹೋಗ್ತನ್ರಿ. ಅದ್ರಾಗ ಜಮೀನು ಭಾಳ ಮಾಡಿವ್ರಿ, ಲಾವಣಿ ಭಾಳ ಮಾಡಿ. ಒಂದು 40 ಎಕರೆ ನೀರಾವರಿನ ಐತ್ರಿ. ಒಂದು 5 ಬೋರ್ ಅದಾವ್ರಿ. ಕಬ್ಬು ಒಂದು 10 ಎಕರೆ ಐತ್ರಿ. ಉಳ್ಳಾಗಡ್ಡಿ ಒಂದು 12 ಎಕರೆ ಐತಿ. ಇದನ್ನ ತೊಗೊಂಬಂದು 8 ತಿಂಗಳು ಅದ್ಲ್ಯಾಗ ಬಸವನ್ ಬೇಕು ನಮಗೆ. ಮೊದಲು 26 ಬೋರಲ್ಲಿ ಈಗ 5 ಬೋರ್ ಚಾಲು ಆಗಿದೆ. 40 ಜನ ರೀ ಸರ್. ನಾವು 7 ಮಂದಿ ನನ್ನ ತಮ್ರಿ ಸರ್. ಬಾದಾಮಿ ತಾಲೂಕು ಎಂಡಿಗೆರೆ ಅಂತ ಹೇಳಿ ಈ ಊರು. ಈ ಊರಲ್ಲಿ ಕೃಷ್ಣಣ್ಣ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ರು. ಹೇಳಿದ್ರು ಹಿಂಗೆ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಮನೇಲಿ ಕೂಡ ಹಿಂಗಿದೆ ಎಲ್ಲ ಅಂತ ಹೇಳಿದೆ. ಅದಕ್ಕೆ ನಾನು ಬ್ರದರ್ ಒಂದಿನ ಬರ್ತೀನಿ, ಜನಕ್ಕೆ ತೋರಿಸ್ತೀನಿ ನಿಮ್ಮ ಮನೇನ ಅಂತ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಆ ಟೈಮ್ ಕಲ್ತು ಬಂದಿದೆ. ಒಂದು ಮಂತ್ ಬ್ಯಾಕೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇವತ್ತು ಅದು ಪ್ಲ್ಯಾನ್ ಸಕ್ಸಸ್ ಆಗಿ ಇವತ್ತು ನಾನು ಊರಿಗೆ ಬಂದಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಅವರು ದನದ ಕೊಟ್ಟಿಗೆ ಇದೆ, ಅದೆಲ್ಲ ನಾವು ನೋಡ್ಕೊತ ಬಂದ್ವಿ. ಆ್ಯಂಡ್ ಇವಾಗ ಅಲ್ಲೊಂದು ಬೋರು 26 ಬೋರ್ ರೀ ಸರ್. ನಾ ಹಾಕ್ಸಿದ್ರಿ ಸರ್. 26 ಬೋರಲ್ಲಿ 26 ಬೋರಲ್ಲಿ ಈಗ 5 ಬೋರ್ ಚಾಲು ಆಗಿದೆ. ಹ್ಞೂ ರೀ. ಫೇಲ್ ಆಗ್ಯಾವ್ರಿ, ಎಲ್ಲ ರಗಡ್ ಲುಕ್ಸಾನ್ ಆಗಿರಿ ಸರ್. ಮೊದಲು 26 ಬೋರ್ ಹಾಕ್ಸಿನಿ ರೀ. ಒಟ್ಟು ನಾನು ಏರೇ ತನಲಿ ರಗಡ್ ಕಷ್ಟ ಸೋಸಿನಿ ರೀ. ಕಳ್ಳ ಮುಳ್ಳ ತುಳದು ರಗಡ್ ಎಲ್ಲರಿಗೂ ಜನರಿಗೂ ಕೆಟ್ಟನೂ ಆಗೀನಿ ರೀ, ಒಳ್ಳೆಯವನು ಆಗೀನಿ ರೀ. ಅಗದಿ ಈಗ ಏನೈತ್ರಿ, ಚಲೋ ನಡೆದಾವ್ರಿ ಸರ್. 2015 ಚಂದ ಆತ್ರಿ ನಂದು ಬಾಳೆ. ಮೊದಲು ಭಾಳ ಆಗತ್ತಿದ್ದಿಲ್ಲ ರೀ. ಕಷ್ಟ, ಅತಿ ಕಷ್ಟ ರೀ. ಮುಳ್ಳಾಕಲ್ಲ ತುಳ್ದ ಮುಂದಕ್ಕೆ ಬಂದಿನಿ ರೀ. ಅಷ್ಟು ಸಿಗಲಾರ್ದಂತರೂ ಸುಖ ಸಿಗಕ್ಕೆ ಸಾಧ್ಯನೇ ಇಲ್ಲ ರೀ. ಮತ್ತು ನಿಮ್ಮ ಮುಂದೆ ಹೇಳೋಲ್ಲ. ಇಡೀ ಮನೆ ಎಲ್ಲ ಸಂಭಾಷಣೆ. ಹ್ಞೂ ರೀ. 40 ಜನ ರೀ ಸರ್. ನಾವು 7 ಮಂದಿ ನನ್ನ ತಮ್ರಿ ಸರ್. ಎಲ್ಲ ಭಾಳ ಲಾವಣಿ ಹೊಲಗಳು ಭಾಳ ಮಾಡ್ಯಾವ್ರಿ ಸರ್. 7 ಮಂದಿ ಸ್ವಸ್ತ್ಯಾರ. ದೊಡ್ಡಪ್ಪ ಚಿಕ್ಕಪ್ಪ. ಹ್ಞೂ ರೀ. ಕಾಕಾಗಳು. ಹ್ಞೂ ರೀ. ಇಷ್ಟು ನಮ್ಮ ಅಪ್ಪನ ಹಿರಿಯವ್ರಿ ಸರ್. ನಿಮ್ಮ ಅಪ್ಪಾಜಿ ಇರೋರು ಹಿರಿಯವ್ರಿ. ನಿಮ್ಮ ಅಪ್ಪಾಜಿ ಇರೋರು, ನಿಮ್ಮ ಅಪ್ಪಾಜಿಯವರ ಮಗ ನಾನಾ ಹಿರಿಯ ಮಗ ರೀ. ಹಿರಿಯ ಮಗ. ನಿಮ್ಮ ಹಿರಿಯ ಮಗ ಇವ್ರಿ ಬಿ ಇಂಜಿನಿಯರಿ ಕೃಷ್ಣ ಸಾಲಿ ಮುಗಿಸ್ಯಾನ್ರಿ. ಹಿರಿಯ 2 ಗಂಡು ಮಕ್ಳು, 2 ಹೆಣ್ಣು ಮಕ್ಳು ರೀ. ಇವರು ಅವಾಗ ಒಕ್ಕಲ್ತನ ಮಾಡೋವಾಗ 3 ಮಂದಿ ಹೆಣ್ಣು ಮಕ್ಳು ರೀ. ಇವ್ ಒಬ್ಬ ಗಂಡು ಮಗ ರೀ. ಅವ್ರು ಬೋರ್ ತರಿಸ್ತಾರೆ. ಹಂಗೆ ಅವರ ಫ್ಯಾಮಿಲಿ, ಅವ್ರ ಅಣ್ಣ ತಮ್ಮರು, ಕಾಕನವ್ರು ಲೈಫ್ನ ಮಾತಾಡ್ಕೊಂತ ನಾವು ಮನೆಗೆ ಹೋಗೋಣಂತೆ. ಓಕೆನಾ? ಈಗ ನಮ್ಮ ಟೋಟಲ್ 5 ಜನ ಕಾಕನರ್ರಿ. ಕಾಕಾರ್ರಿ. ಈಗ ನಮ್ಮ ಅಪ್ಪನ ಹೊಟ್ಲಿ ನಾವು 7 ಮಂದಿ ರೀ ಸರ್. 2ನೇದವಾಗ 3 ಮಂದಿ ರೀ ಸರ್. 2ನೇ ಕಾಕಾಗ ಅಂದ್ರೆ 4 ಮಂದಿ ರೀ ಸರ್. ಎಲ್ಲರೂ ಒಂದ ಊರಾಗ ಇದೀರಿ? ಹೌದ್ರಿ ಸರ್. ಇಷ್ಟರು ಅದಾರ ಎಲ್ಲಾರು ಇಲ್ಲೇ ಅಕ್ಕಪಕ್ಕ ರೀ. ಒಂದ ಊರಾಗ ಇದೀರಿ? ಹೌದ್ರಿ ಸರ್. 5 ಜನ ಕಾಕಂದ್ರೆ ಒಂದ ಊರಾಗ ಇದೀರಿ? ಹ್ಞೂ ರೀ. ಅವು ನೀವು ಅವರಲ್ಲಿ ಭೇದ ಭಾವನೆ ಒಟ್ಟ ಇಲ್ರಿ. 2ನೇದವಾಗ ಇರೋರ ಮಗ ನೀವು? ಹಾಂ ರೀ. ಹೆಂಕಣ್ಣ ಹನುಮಂತಪ್ಪನ ಮಗ ಹೆಂಕಣ್ಣ. ನಾನು ಹೆಂಕಣ್ಣ ದೇಸಾಯಿ. ಕರಿಯಪ್ಪನವ್ರ ದೇಸಾಯಿನೂ ಅಂತಾರೆ ಸರ್. ಕರಿಯಪ್ಪರ ದೇಸಾಯಿ ಅಂದ್ರೆ ನಿಮ್ಮ ಅಜ್ಜವ್ರ ಹೆಸರು? ಹ್ಞೂ ರೀ. ಅವ್ರ ಫೋಟೋಸ್ ಎಲ್ಲ ನಿಂಗೆ ತೋರಿಸ್ತೀನಿ ಮನೆಗೆ ಹೋಗಿದ್ಮೇಲೆ. ಎಷ್ಟು ಇಡೀ ನಿಮ್ಮ ಫ್ಯಾಮಿಲಿ ಅಂದ್ರೆ ಈ ಊರಾಗ ಎಷ್ಟು ಐತಿ? ಅರ್ಧ ಊರು ನಿಮ್ದ ಐತಿ? ನಮ್ಮದ್ರಿ ಸರ್. 1ನೇದವ ನಮ್ಮ ಅಪ್ಪರಿ ಹನುಮಂತಪ್ಪ. ಅವಾಗ 7 ಮಂದಿ ಅಂತಂಬ್ರಿ. 7 ಮಂದಿ ಸ್ವಸ್ತ್ಯಾರ, 22 ಮಕ್ಳು ರೀ. 2 ತಂದೆ ತಾಯಿ ಸೇರಿ ನಮ್ಮ ಒಂದು 40 ಜನ ಐತ್ರಿ ಸರ್. ನಮ್ಮ ಅಪ್ಪನ ಬಡ್ರಿ ಇದು. 2ನೇದವ ರೀ. ಅವನ 3 ಮಂದಿ ಹೆಣ್ಣು ಮಕ್ಳು ರೀ, ಒಬ್ಬ ಗಂಡು ಮಗ ರೀ. ಅವ್ರು 2ನೇದವಾಗ. 3ನೇದವಾಗ 2 ಗಂಡು ಮಕ್ಳು ರೀ. ಒಬ್ಬ ಆರ್ಮಿ ಹೋಗ್ಯಾನ್ರಿ. ಆರ್ಮಿ ಹೋಗ್ಯಾನ್ರಿ. 3ನೇದವಾಗ ಒಬ್ಬ ಹೆಣ್ಣು ಮಗಳು ರೀ. 4ನೇದವಾಗ ಒಂದು ಹೆಣ್ಣು ಮಗಳು ರೀ. ಟೋಟಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ರಿ ಇವಾಗ ಮನ್ಯಾಗ ಸ್ವಂತ ಈಗ ನನ್ನ ಮನೆಯಲ್ಲಿ ನಿಮ್ಮ ಮನೆಗೆ ಅಷ್ಟೇ 40 ಜನ ರೀ. 40 ಜನ. 40 ಜನ ಒಂದು 4 ನಾಯಿ ಅದಾವ್ರಿ. ಇವಾಗ 4 ಜನ ಕಾಕಾರ ಅದಾರ. ಒಂದೊಂದು ಕಾಕಾರ ಮನೆಗೆ ಎಷ್ಟು ಮಂದಿ ಇರ್ಬೋದು? ಅವ್ರ ಮನೆಯೊಳಗ 8, 6, 10, 12 ಹಿಂಗೆ ಐತ್ರಿ. ಅಲ್ಲಿ ಟೋಟಲ್ ಎಷ್ಟಾಗ್ಬೋದು ಬ್ರದರ್? ಸುಮಾರು 80 ಜನ ಆಕತ್ರಿ. 80 ಜನ. 80 ಜನ ಆಕತ್ರಿ ಟೋಟಲ್. ಜನ ಇದ್ದಾರೆ. ನಮ್ಮ ಅಜ್ಜನ ಬಾಡಿ ಒಬ್ಬರಿ. ನಮ್ಮ ಅಜ್ಜನ ಬಾಡಿ ಕರಿಯಪ್ಪ ಅವ್ರು. ಹ್ಞೂ ರೀ. ಕರಿಯಪ್ಪನವ್ರು. ಹ್ಞೂ ರೀ. ಕರಿಯಪ್ಪನವ್ರ ದೇಸಾಯಿ. ಇಲ್ಲಿ ಬೋರ್ ಹಾಕ್ಸಿವ್ರಿ ಸರ್. ಇದು 2015 ಹಾಕ್ಸಿ ನೋಡ್ರಿ ಸರ್. 2015 ರೀ. ಇಲ್ಲಿ ವಿಷಯನ ಬರ್ದನ್ ರೀ. ಇಲ್ಲಿ ಇಷ್ಟಕ್ಕೂ ಹಾಕಿನ್ರಿ. ಬನ್ನಿ, ಇಲ್ಲಿ ಇಷ್ಟು ತೋರಿಸ್ತಾ ಇದ್ದಾರೆ. ಮ್ಯಾಗ ಐತ್ರಿ ನೀರು ರೀ ಸರ್. ನೀರು ಇಲ್ಲಿ ಬಿಡ್ರಿ. ನೋಡ್ರಿ 2015. ಹ್ಞೂ ರೀ. ಈಗ ಇದು ಮೋಟ್ರ್ ಸುಟ್ಟದ್ರಿ, ತೆಗ್ದನ್ರಿ ಸರ್.
ಹೌದು ರೀ ಸರ್. ನೀರು ಮ್ಯಾಗ ರೀ, ಅಗದಿ ಮ್ಯಾಗ ರೀ. 8 ಫೂಟಿಗೆ ನೀರು ಐತ್ರಿ, ಬರೀ 8 ಫೂಟಿಗೆ ರೀ. ಅವೆಲ್ಲ 12 ಫೂಟಿಗೆ 8 ಫೂಟಿಗೆ ಇದಾವೆ ರೀ ನೋಡ್ರಿ. ಅಗದಿ 8 ಫೂಟಿಗೆ ರೀ. ಇಲ್ಲ 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 ಇಲ್ಲೇ ಮ್ಯಾಗ ನೋಡ್ರಿ, ಇಲ್ಲೇ ಮ್ಯಾಗ ರೀ ಎಲ್ಲ. ಅಲ್ಲಿ ಮ್ಯಾಗ ಅದಾವ ರೀ ಅವು. ಅದು 4 ಇಂಚ್ ಪೈಪ್ಲೈನ್ ರೀ ಸರ್. 3 ಇಂಚಿ ಅಲ್ಲಿ ಹಾಸಿ ಹಂಗಾಸಿ ಇಲ್ಲಿ ತೋಟ ಐತ್ರಿ, ಅಲ್ಲಿ ಹೋಗೈತೆ ರೀ. ಇದಕ್ಕೂ ಇವಕ್ಕೆ ಜಾಯಿಂಟ್ ಅದಾವೆ ರೀ ಸರ್, ಕೂಡ ಜಾಯಿಂಟ್ ಅದಾವೆ ರೀ ಸರ್. ಪೈಪ್ಲೈನ್ ಜಾಯಿಂಟ್ ಅದಾವೆ ರೀ ಸರ್. ಇದೆಲ್ಲ ಕಬ್ಬು ಐತಲ್ಲ ರೀ? ಇದು ಕಬ್ಬು ನಮ್ಮ ದೇಸಾರ ನೀರ್ಬುದ ದೇಸಾರದ್ರಿ. ಇದು 70ರಿಂದ 80 ಚೀಲ 100 ಚೀಲ ಬಿಳ್ಜಾಳ ಬೆಳ್ತೀನಿ ರೀ. ಬಿಳ್ಜಾಳ ಜೋಳನೂ ಹಾಂ ಜೋಳ ಬೆಳ್ತೀನಿ ರೀ. ಒಂದು 60, 70, 80 ಮಟ ಗೋಧಿನೂ ಬೆಳ್ತೀವಿ ರೀ. ಗೋಧಿ ರೀ. ಮನೆಗೆ ಎಷ್ಟು ತಗೊಂತೀರಿ? ಮನೆಗೆ ಸರ ಕಮ್ಮಿ ಅಂದ್ರೆ ಒಂದು 30 ಚೀಲ ಬಿಳ್ಜಾಳ ಇಟ್ಕೋತೀನಿ ರೀ. ಒಂದು 30ರಿಂದ 40 ಚೀಲ ಬಿಳ್ಜಾಳ ಇಟ್ಕೋತೀವಿ ರೀ. ಒಂದು 30 ಚೀಲ ಅಂತರೂ ಗೋಧಿ ಇಟ್ಕೊಂಡಿರ್ತೀನಿ ರೀ. ಬಿತ್ತಾಕ ಎಲ್ಲ ಸೇರಿ ಒಂದು 30-40 ಬೇಕಾರೆ. ಅವು ಎತ್ತುಗಳಿಗೂ ಗೊಂಜಾಳ ಇರ್ತಾವೆ ರೀ. ಗೋಧಿನೂ ಎತ್ತುಗಳಿಗೆ ಹೊಡಿಸಿ ಹಾಕಂತ ಹೇಳ್ತೀನಿ ರೀ, ನುಚ್ಚು. ದಿನ 12 ಸೇರು ಜೋಳ ಹಾಕತ್ತೆ ರೀ. 12 ಸೇರು ಜೋಳ ರೀ. ಒಂದು 4 ಸಬ್ಕಾರ ಹೊಕ್ಕಾವ್ರಿ, 10 ರೂಪಾಯಿ ಕೊಂದ್ರು. ಹಾಂ, 1 ಕಿಲೋದಿಂದ 1.5 ಕಿಲೋ ಒಳ್ಳೆ ಹಣ್ಣು ಹೊಕ್ಕತ್ತೆ ರೀ. 6 ಗಂಟೆ ಅಂದ್ರೆ ಊಟ ರೀ ನಮ್ಮ ಮನ್ಯಾಗ. ಏನಿಲ್ಲ ರೀ, 6 ಗಂಟೆ ಅಂದ್ರೆ ರೆಡಿನ ಇರ್ತಾವೆ ರೀ ಊಟ. ಶುರುನ ಇರ್ತಾವ್ರಿ ರೊಟ್ಟಿ ಮಾಡಕ್ಕೆ. ಹೋಗಂಬರ್ರಿ ಮನೆಗೆ ಹೋಗಂಬರ್ರಿ. ಹ್ಞೂ ರೀ. ಕತ್ಲಾಗ ಬಂತು, ಕತ್ಲಾಗ ಒಳಗಡೆ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಅಮ್ಮರಿಗೆ ಮಾತಾಡಿಸ್ಕೊಂಡು ಇದು ಮಾಡವಂತ. ಈಗೆಲ್ಲ ಹುಡುಗರು ಸಿಗ್ತಾರು, ಎಲ್ಲ ಹುಡುಗರು ಕೊಂದ್ರು. ಇನ್ನು ಅವ್ರು ಬಂದ್ರಿಲ್ಲ ಸಂತಾರ. ಇನ್ನೊಬ್ಬ 3ನೇದು. ನೀವು ಹೋಗ್ರಿ, ನಿಮ್ಮ ಮಲ್ಲಿ ಗೊತ್ತಾರೆ ಕೃಷ್ಣನ ಮಕ್ಕಳು ಮಾತ್ರ. ಓಕೆ ಕೃಷ್ಣ ಬ್ರದರ್, ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೀವಿ ಇದು ಹೊಲ ಕೃಷ್ಣ ಅವರ ಬ್ರದರ್ದು. ಆ್ಯಂಡ್ ಟೋಟಲಿ ಅವರ 7 ಜನ ಚಿಕ್ಕಪ್ಪರು. ಚಿಕ್ಕಪ್ಪ ದೊಡ್ಡಪ್ಪ ಅಂತ ಬರೀ ಗಂಡ್ಮಕ್ಳು ಇದ್ದಾರೆ. ಎಲ್ಲ ಗಂಡ್ಮಕ್ಳು. ಎಲ್ಲ ಗಂಡ್ಮಕ್ಳು, ಹೆಣ್ಮಕ್ಳು ಇಲ್ಲ. ಅಂದರೆ ನಿಮ್ಮ ಅಜ್ಜವ್ರಿಗೆ ಗ್ರ್ಯಾಂಡ್ ಫಾದರ್ ಕೂಡ 5 ಜನ ಗಂಡ್ಮಕ್ಳು. ಹಾಂ ರೀ. ನಿಮ್ಮ ಪಪ್ಪಾಜಿ ಅವ್ರು 3 ಜನ ಹೆಣ್ಮಕ್ಳು ಅದಾರೆ, 8 ಜನ ಅವರು. ಟೋಟಲ್ 8 ಜನ ಅವರು. ಓ, ಫಕೀರಪ್ಪ ಕರಿಯಪ್ಪ ಅವರ ದೇಸಾಯಿ ಇದಾರಲ್ಲ, ಅವ್ರಿಗೆ ಟೋಟಲ್ 8 ಜನ. ಅದರಲ್ಲಿ 5 ಜನ ಗಂಡ್ಮಕ್ಳು. ಅವರು ಒಂದೇ ಮನೇಲಿ ಒಂದೇ ಊರಲ್ಲಿ ಇರೋದು. ಆ್ಯಂಡ್ ಇನ್ನೂ 3 ಹೆಣ್ಮಕ್ಳು. ಓಕೆ, ದೇಸಾಯಿಗೆ ಒಂದು ಸವದತ್ತಿಗೆ ಕೊಟ್ಟಿದ್ದಾರಂತೆ ಹೆಣ್ಮಕ್ರನ್ನ. ಯಾವಾಗಾದ್ರೂ ದೊಡ್ಡ ಫಂಕ್ಷನ್ ನಡೆದಾಗ ಎಲ್ಲರೂ ಬರ್ತಾರೆ. ಬಟ್ ನೋಡಮ್ಮ ನೆಕ್ಸ್ಟ್ ಟೈಮ್ ಯಾವತ್ತಾರು ಆದರೆ ಒಂದು ಫಂಕ್ಷನ್ ಇದ್ದಾಗ, ಮದುವೆ ಇದ್ದಾಗ, ಇಲ್ಲ ಕೃಷ್ಣ ಬರ್ತಾರೆ ಮ್ಯಾರೇಜಿಗೆ ಬರೋಣ, ಅವಾಗ ಎಲ್ಲರೂ ಸಿಕ್ಕಿರ್ತಾರೆ. ಅವಾಗೆಲ್ಲ ಚೆನ್ನಾಗಿ ಶೂಟ್ ಮಾಡ್ಕೊ. ಬನ್ನಿ 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 ಬನ್ನಿ. ಹಾಂ ರೀ. ಸ್ವಂತ ಹೊಲ ಒಂದು 14 ಎಕರೆ 16 ಎಕರೆ ಜಮೀನು ಭಾಳ ಮಾಡ್ಯವ್ರಿ. ಲಾವಣಿ ಭಾಳ ಮಾಡ್ಯವ್ರಿ. ಒಂದು 40 ಎಕರೆ ನೀರಾವರಿನ ಐತ್ರಿ. ಒಂದು 5 ಬೋರ್ ಅದಾವ್ರಿ. ಕಬ್ಬು ಒಂದು 10 ಎಕರೆ ಐತ್ರಿ. ಉಳ್ಳಾಗಡ್ಡಿ ಒಂದು 12 ಎಕರೆ ಐತಿ. ಗೊಂಜಾಳ ಒಂದು 6 ಎಕರೆ 8 ಎಕರೆ ಅದಾವ್ರಿ. 4ನೇದ ತಮ್ರಿ. ನಮ್ಮ ಅಪ್ಪರು ದೊಡ್ಡವ್ರ ರೀ. ಅವರು ಇರ್ತಾನ ಮಾಡ್ತಾರೆ ಊರಾಗೆಲ್ಲ. ಅದ್ರೊಳಗಡೆ 2 ಗೌರ್ಮೆಂಟ್ ನೌಕರಿದವ್ರು ಅದಾರ ರೀ. 2ನೇದವರು ಅವರು ಒಕ್ಕಲ್ತನ ಮಾಡ್ತಾರೆ. ಪಪ್ಪಾಯಿ ಮೊದಲು ಪೈಲ ಅಲ್ಲೇ ಇದನ್ನ ದಾಳಂಬ್ರಿ ಹಚ್ಚಿದ್ದೀನಿ ರೀ ಸರ್. ದಾಳಂಬ್ರಿ ಹಚ್ಚಿದ್ರಿ? ದಾಳಂಬ್ರಿ ಐತ್ರಿ ಸರ್ ಈಗ. ಹ್ಞೂ ರೀ. ಕಾಯಿ ಹೈದ್ರಾಬಾದ್ ಓದಿನಿ ರೀ. ಈಗ ಒಮ್ಮೆ ಓದಿನಿ ರೀ ಮಾರ್ಕೆಟ್. ಇನ್ನೊಮ್ಮೆ ಈಗ ಬಂದತ್ರಿ ಕಾಯಿ. ಅದ್ರಾಗ ಪಪ್ಪಾಳಿ ಹಚ್ಚಿದ್ದೀನಿ ರೀ ಸರ್. 2700 ಬಡ್ಡಿ ಹಚ್ಚಿದ್ದೀನಿ ರೀ. ಅದು ಚಲೋ ಆಗೈತೆ ರೀ. ಮುಂದೆ ದಾಳಂಬ್ರಿ ನೀವು ಅವಾಗ ಮಾರ್ತೀರಂದ್ರೆ ಅವರ ಬಂದು ತೊಗೊತಾರೆ? ನಾವೇ ಮಾರೀವ್ರಿ ಸರ್. ಈಗ ಈ ಪಪ್ಪಾಯಿ ಭಾಳ ಬಾ ಅಂತೇಳ್ರಿ. ಪಪ್ಪಾಳಿನೂ ಇದು ಗೋರೆ ಬಾಳ್ದಾರ ಬರ್ತಾರೆ ರೀ ವ್ಯಾಪಾರಸ್ಥರು. ಇಲ್ಲೇ ಬಂದು ಕಟಾವು ಮಾಡ್ಕೊಂಡು ಎವ್ರೇಜ್ ಕಾಟ ತೂಕಕ್ಕೆ ಹೋಗಿ ಅಲ್ಲೇ ಅಮೌಂಟ್ ದಾಳಂಬ್ರಿ ಕಟ್ ಮಾಡ್ಬೇಕ್ರಿ ಸರ್ ನಾಳೆಗೆ. ಹೌದು ರೀ, ಹೈದ್ರಾಬಾದ್ ರೀ. ಅದು ದಾಳಂಬ್ರಿ ಅಲ್ಲಿ ಇದ್ರಿಗೆ ಐತ್ರಿ ಮಡ್ಡಿ. ಅಂದ್ರೆ ಇಲ್ಲಿ ಹಾಳು ಐತ್ರಿ ಸರ್, ಆಚೆ ಕಡೆ ಐತ್ರಿ ಅದು. ಹ್ಞೂ ರೀ. ಹಿಂಗೆ ಸುತ್ತ ಆಚೆ ಬರ್ಬೇಕ್ರಿ ಅದನ್ನು. ಪೈಲ ಬೆಂಗಳೂರು ಆಚೆ ಕಡೆ ಅಂತ ತರಿಸಿವ್ರಿ ನಾವು. 14 ತಿಂಗಳದ ಐತ್ರಿ. ಇದಕ್ಕೆ ಸಾವಯವನು ಮಾಡಿದ್ದೀವಿ ರೀ ಸರ್. ಸಾವಯವ ಅಂತಂದ್ರೆ ಜೀವಾಮೃತ ರೀ. ಇದು ಬಡ್ಡಿಗೆ ಹಾಕಿ ಬೆಳೆಸಿವ್ರಿ ಸರ್. ಇದನ್ನು ಗಿಡದಾಗ ಹೊಡ್ಯಾಕ ಮಾಡಿವ್ರಿ ಸರ್. ಮಡ್ಕಿನೂ ಹೊಡ್ತತ್ರಿ, ಹರಗ್ತತ್ರಿ, ಬೋದು ಏರ್ಸ್ತತ್ರಿ. ನಡು ಒಟ್ಟು ಕಸ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗುದ್ರಿ ಇದು. ನಮ್ಮ ಅಪ್ಪಾರು 5 ಮಂದಿ ಅಂತಂಬ್ರ ಇರಾಕಿಲೇನು ಮೊದಲು 4 ಎತ್ತುಗಳು ಇದ್ದು ರೀ ಅವ್ರು ಕೂಡಿದ್ದಾಗ. ನಮ್ಮ ಅಪ್ಪಾರು ನಾವು ಬೇರೆ ಆಗಾನ ಈಗ 7 ಮಂದಿ ಕೂಡಿ ಇದ್ದಾಗಂತ್ರ 20-25 ವರ್ಷ ಆತ್ರಿ ನಾವು ಎತ್ತುಗಳು ತೆಗೆದಿಲ್ಲ ರೀ. ರಗಡ್ ಕಲ್ಲ ಮುಳ್ಳ ತೊಳೆದೆವು.
ಟೇಲರ್ ನಮ್ಮದು. ಹಾಂ ನಾಲ್ಕೈದು ಎಮ್ಮೆ ಇದಾವೆ ನೋಡ್ರಿ ಸರ್. ಹಾಲಿಗೆ ಅಂದ್ರೆ ಹಾಂ ಹಾಲಿಗೆ ರೀ ಸರ್. ಇದೆ ಅಂದ್ರೆ ಆಕಳ ಎತ್ತು ಹ್ಞೂ ರೀ. ಗದ್ದೆಗೆಲ್ಲ ಕೆಲಸ ನೀವು ಮಾಡ್ತೀರಿ. ಭೂಮಿಯಾಗ ನಾವು ಮಾಡ್ತೀವಿ. ಇದು ಗೊಂಜಾಳ ರೀ. ಏನಕ್ಕೆ ಇದು? ಎತ್ತುಗಳಿಗೆ ಹೇಳ್ರಿ ಎತ್ಕೊಳ್ಳಿ ಹೇಳ್ರಿ ಗೊಂಜಾಳ ಗೊಂಜಾಳ ರೀ. ಹಾಂ ಗೋವಿನ ಜಾಳ ರೀ. ತಿನ್ಸಕ್ಕೆ ಇವು ಹ್ಞೂ ರೀ ಮುಸ್ರಿ ರೀ ದನಗಳಿಗೆ ಒಂದ ಹೊತ್ತು ರೀ. ಒಂದು ಮುಂಜಾನೆ ಟೈಮ್ ರೀ. ಒಕ್ಕಲ್ತನ ಕಾಯ. ಹ್ಞೂ ಮನೇಲಿ ಹ್ಞೂ ರೀ. ಮೊದಲು ನಮ್ಮ ಅಪ್ಪಗಳು ಇಷ್ಟು ಕೂಡಿದ್ದಾಗ 4 ಎತ್ತು ಇದ್ದು ರೀ. ಈಗ ನಮ್ಮ ಕಂಟಿನ್ಯೂ 2 ಎತ್ತುಗಳು ಇಟ್ಟ ಬಿಟ್ಟಿನಿ ರೀ. ಇದು ಯಾವಾಗ ತೊಗೊಂಡ್ರಿ? ಎಷ್ಟು ತೊಗೊಂಡ್ರಿ? ಇವನ್ನ 1,32,000 ಕೊಟ್ಟು ನೋಡ್ರಿ. ಹಾಂ ಒಟ್ಟ ಸಿಂಗಾದ ಒಟ್ಟ ಕೊಬ್ಬಟ್ಟ ಮತ್ತಿಂತ ಮೇವ ಕನಿಕ್ರಿ ಹಸಿ ಮೇವ ಸರಿ ರೇಸಪಾಸ ಬರೋದಿಲ್ಲ ರೀ ನಾವು ಅಲ್ರಿ ಮೊದಲು ಮಾಡಿವ್ರಿ. ಈಗ ನಮಗೆ ಸಣ್ಣ ಎತ್ತುಗಳು ಕಟ್ಟಂಗಿಲ್ಲ ನಾವು. ಒಟ್ಟು 1,30,000 ಕೊಟ್ಟಿವ್ರಿ. ಅಂದ್ರೆ ಟ್ಯಾಕ್ಟ್ರ್ ಬೇಕಾಗದ ಅಂದ್ರೆ ಎತ್ತು ಬೇಕಾರೆ ರೈತರು ರೀ. 2 ಆಕಳವ್ರಿ, ಒಂದು 3 ಎಮ್ಮೆ 4 ಎಮ್ಮೆ ಬೇಕಾರೆ. ಹ್ಞೂ ರೀ. ಇಲ್ರಿ ಅದಕ್ಕೆ ಸಣ್ಣ ಆಕತ್ರಿ, ಹೊಟ್ಟಿನ ಆಕತ್ರಿ ಅದು. ಮಷೀನ್ಗೆ ಹಾಕಿದ್ದಲ್ರಿ ಅದು. ಈಗ ಹೊಟ್ಟು ಆಕತ್ರಿ ಅದ್ರ ಹಾಕಿರಿ. ಇದು ಬಂಡಿ ರೀ. ಇದು ರೈಸ್ ಹೊಡೋದು ತಳ್ರಿ. ಅವಾಗ ಅಲ್ಲ ಹ್ಞೂ ರೀ. ಈಗ ಯೂಸ್ ಮಾಡಲ್ಲ ಇದು. ಈಗ ಆದರೂ ಯೂಸ್ ಮಾಡ್ತಾರೆ ರೀ. ಪಾಟಿ ಮೇವು ಇಟ್ಟಿಟ್ಟು ತರದಾರ. ಹಾಂ ಆಡದವ್ರಿ ಅವ ಸರ್. ಹಾಂ ಭಾಳ ಕೊಟ್ಟಿವ್ರಿ ಸರ್. ಮೊದಲು ಕುರಿನೂ ಇದ್ದು ರೀ. ಈಗ ಇವ್ರು ಕಾಯಕ್ಕೆ ನೀವಲ್ಲಿ ಅನ್ನಕತ್ತಾರ ರೀ ಅವರು ಎಲ್ಲ. ಈ ತೋಟ ನಮ್ದು ರೀ ಇದು. ಆ ದಾಳಂಬ್ರಿ ಐತೆ ನೋಡ್ರಿ ಇಲ್ಲಿ ಸರ್, ಲೈಟ್ ಹತ್ತಿದ್ದು ಅದು ದಾಳಂಬ್ರಿ. ಅಲ್ಲಿಂದ ಅಲ್ಲಿವರೆಗೆ ಐತಲ್ಲ. ಹಾಂ ಗುಡ್ಡದ ಮಟ್ಟ ನೋಡಿ. ಎಷ್ಟು ಎಕರೆ ಐತ್ರಿ ಅದು ಸ್ವಲ್ಪ ಕಮ್ಮಿ 3 ಎಕರೆ ಐತ್ರಿ. ಅದು ಇದಾಗೈತೆ ರೀ ಅದು. ಅದೇನ ಅಲ್ಲಿಂದ ಬೋರ್ವೆಲ್ ತೆಗೆದು ಅಲ್ಲಿ ಹಾಕಿರಂತೆಲ್ಲ. ಅಲ್ಲಿಂತ್ರ ಈ 2 ಬೋರ್ ಅದಾವ್ರಿ ಸರ್ ಅಲ್ಲಿ. ಪೈಪ್ಲೈನ್ ರೀ. ಅಲ್ಲಿಂತ್ರ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗೈತ್ರಿ. 4 ಇಂಚಿ ಪೈಪ್ಲೈನ್ 2015 ಹಾಕಿನಿ ರೀ. ಏನು ಕಾಸ್ಟ್ ಅಂದಿಲ್ಲ ರೀ ಅವು. ಆ ಕಡೆ ಮ್ಯಾಗ ಭೂಮಿ ಭಾಳ ಐತ್ರಿ. ಆ ಕಡೆ ಬೋರ್ ಅಂದ್ರೆ ಸರ ಅದಕ್ಕೆ ಮೋಟ್ರ್ ಈಗ ತೆಗ್ದಿವ್ರಿ ಸರ್. ಸುಟ್ಟಿತ್ರಿ ಅದು ಪಾಯಿಂಟ್ ಐತ್ರಿ. ಮ್ಯಾಗ ನೀರು ಮ್ಯಾಗ ಅದಾವ್ರಿ. ಎಲ್ಲ 80 ಫೂಟಿ ನೀರು ಅದಾವ ನೋಡ್ರಿ ಸರ್. ಬೇನಾಳಿ ಕೊಟ್ಟಿವ್ರಿ ತಮ್ಮನ ಮಗಳನ್ನ. ಒಬ್ಬಾಕಿನ ತಮ್ಮನ ಮಗಳನ್ನ ಇಲ್ಲಿ ಯಾವ್ರು ದೇವನಾಳ್ ಕೊಟ್ಟಿವ್ರಿ. ಇನ್ನೊಬ್ಬಾಕಿನ ಹೊಸಕೇರಿ ಕಾಕನೂರು ಅಂತೇಳಿ ರಾಮೂರ್ ತಾಲೂಕು. ಹ್ಞೂ ರೀ. ಒಂದು 4 ಮಂದಿ ಹೆಣ್ಮಕ್ಳು ಮದ್ವೆ ಮಾಡೀವ್ರಿ. 7 ಮಂದಿ ಅಂತಂಬ್ರ ಮಕ್ಳು ಒಳಗೆ ಇಷ್ಟು. ಇನ್ನೂ ಭಾಳ ಐತ್ರಿ. ತಲೆ ಅಂತ ತುಪ್ಪಳು ಹೋಗ್ಬೇಕ್ರಿ ನಮಗೆ ಇಷ್ಟು ಸಾಹೇಬ್ರ. ಓಕೆ ಸೂಪರ್ ಅದ್ಭುತ. ಕೇಳೋಕ್ಕೆ ಒಂಥರ ಮೈಂಡ್ ಎಲ್ಲ ಒಂಥರ ಫ್ರೆಶ್ ಆಗತೈತಿ. ಅದನ್ನು ಕಣ್ಣಾರೆ ನೋಡ್ಬೇಕಂದ್ರೆ ನಾವು ಯಾವುದಾದ್ರೂ ಮದುವೆಗೆ ಬರಬೇಕು, ಫಂಕ್ಷನಿಗೆ ಬರ್ಬೇಕು. ಓಕೆ ಶೆಡ್ಡಲ್ಲಿ ಏನೇನಿದೆ ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನೋಡಿದ್ವಿ. ಒಂದು ಬಂಡೆ ಇದೆ. ಇಲ್ಲಿ ಆಡು ಮರಿ ಸಾಕಿದ್ದಾರೆ ತುಂಬ. ಹಂಗೆ ಒಂದು 10ಕ್ಕಿಂತ ಹೆಚ್ಚು ಆಡು ಮರಿಗಳನ್ನ ನಾವು ಸಾಕಿದ್ರೆ 15 ಅದಾವ. ಇದಕ್ಕೂ ಮೊದಲು ತುಂಬ ಆಡು ಮರಿಗಳು ಇದ್ವು ಅಂತೆ. ಅವನ್ನೆಲ್ಲ ಮಾರಿ ಇಟ್ಟಿದ್ದಾರೆ. ಇಷ್ಟನ್ನ ಇವಾಗ ಸಾಕ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಇಲ್ಲಿ ಬಂಡೆ ಇದೆ ನೋಡಿ, ಬಂಡಿ ಎತ್ತಿನ ಬಂಡೆ. ಮಾರಿಬಿಡ್ರಿ ಅದನ್ನ ಮಾರಿ. ಹ್ಞೂ ರೀ. ಅದನ್ನ ತೊಗೊಂಡಿದ್ದೀನಿ ರೀ. ಈಗ 2 ತಿಂಗಳು ಆತ್ರಿ ಮಾರಿ ಅದನ್ನು. ಹ್ಞೂ ರೀ. ಇದನ್ನು ಹೌದು ರೀ. ಶೋರೂಮಿಂದ ಬಂದದ್ರಿ ಸರ್. ಇಲ್ಲೇ ಅಲ್ರಿ ಸರ್. ಮತ್ತು ಚಾಟ್ ನಮಗೆ ರೈತರಿಗೆ ಚಾಟ್ ಇಲ್ಲೇ ಅಲ್ರಿ ಎಲ್ಲಾನು. ಈಗ ಟ್ಯಾಕ್ಟ್ರ್ 17 ವರ್ಷ ಮೊದಲು ಸ್ವರಾಜ್ ಇತ್ತು ರೀ. ಸ್ವರಾಜ್ ಇತ್ತು ರೀ. ಯಾರಿಗೂ ದುಡಿಯಾಕೆ ಕಳ್ಸೋದಿಲ್ಲ ರೀ ನಾವು. ಮನಿದಟ್ಟ ರೀ. ಮನೆಗೆ ಅಷ್ಟೇ. ಹ್ಞೂ ರೀ. ಈಗ ಇಲ್ಲ ರೀ. ಇವು ಮಕ್ಕಳು ತಮ್ಮಗಳು ಮಕ್ಕಳು ಹೊಡ್ತಾರೆ ಸರ್. ಅದೇ ನಿಮ್ಮ ಅಣ್ತಂಬ್ರು. ಹ್ಞೂ ರೀ. ಅಂತಂಬ್ರು ಹೊಡ್ತಾರೆ ರೀ. ಇದೆಲ್ಲ ಸಾಮಾನು ಅಂತೂ ಎಲ್ಲ ಬಿತ್ತು ಕೂರ್ಗಿ. ಇದು ತೊಗೊಂಬಂದು 2 ತಿಂಗಳಾಗೈತಿ. ಇದನ್ನು ತೊಗೊಂಬಂದು 8 ತಿಂಗಳು ಆಯ್ತು. 8 ತಿಂಗಳಾಗೈತಿ. ದೀಪಾವಳಿಗೆ ತಂದಿನಿ ರೀ. ದೀಪಾವಳಿ ತೊಗೊಂಬಂದ್ರಿ. ಹೌದು ರೀ. ಹೊಸ ಕಾರಣ ನೀವು. ಹ್ಞೂ ರೀ. ಕೊಟ್ಟಿಗೆಯಲ್ಲಿ ಅಷ್ಟೇ. ನಮ್ಗೆ ಬಿಡಕ ನಾವು ರೈತರು. ಪಪ್ಪಾಳಿ ಹಣ್ಣು ಹೋಗ್ತೀನಿ ರೀ. ಪೇರಲ್ ಹಣ್ಣು ಹೋಗ್ತೀನಿ ರೀ ಇದ್ರಾಗ. ಹ್ಞೂ ರೀ. ಕಾರ್ ಹೊಡಿತೀರಿ? ಹ್ಞೂ ರೀ. ಓಡಿಸ್ತೀನಲ್ಲ ರೀ. ಓಡಿಸ್ತೀನಿ ರೀ. ಹಣ್ಣುಗಳೆಲ್ಲ ತಗೊಂಡೋಗಿ ಹ್ಞೂ ರೀ. ಅಯ್ಯೋ ಇಲ್ಲಿ ಎಲ್ಲ ಸಾಮಾನು ಎಲ್ಲ ಐತೆ ನೋಡ್ರಿ. ಡ್ರಿಪ್ಪಿಂದು ಡ್ರಿಪ್ ಮಾಡ್ಸೀನಿ ರೀ ಎಲ್ಲ. ಹನಿ ನೀರಾವರಿ. ಹನಿ ನೀರಾವರಿ. ಹೌದು ರೀ. ಇದು ಕಟ್ರ ಬಿತ್ತು ಕೂರಿ. ಒಂದು ಟ್ಯಾಕ್ರಿ. ಹಾಂ ರೀ. ಟ್ಯಾಕ್ರಿ ನಿಮ್ದೆ? ಟ್ಯಾಕ್ಟ್ರಿ. ಹ್ಞೂ ಟ್ಯಾಕ್ಟರ್. ಓಕೆ. ಇದೊಂದು ಬೇಗ ಬೇಕಲ್ರಿ ಭಾಳ. ಹ್ಞೂ ರೀ. ಹೊಲಕ್ಕೆಲ್ಲ ರೈತರು. ಎಷ್ಟು ಬಿತ್ತು ಕಾರ್? ಇದು 8:30 ಕೊಟ್ಟಿದ್ದೀನಿ ರೀ. ಫುಲ್ ಕ್ಯಾಶ್? ಇಲ್ಲ ರೀ. ಒಂದು ಅರ್ಧ ಲೋನ್ ಮಾಡೀನಿ ರೀ. ಓಕೆ ಸೂಪರ್. ಅರ್ಧ ಲೋನ್ ಐತ್ರಿ. 8 ತಿಂಗಳ. ಹ್ಞೂ ರೀ. ಮುಗೀತಲ್ಲ ಕ್ಲಿಯರಾ? ಇನ್ನೂ ಇದೆ ಲೋನ್ ಐತ್ರಿ ಸರ್ ಇನ್ನು. ಓಕೆ ಆರಾಮಾಗಿ ಆಗಲಿ. ಬಟ್ ಕಾರ್ ತೊಗೊಂಡಿದ್ದೀರಲ್ಲ. ಹಾಂ ಇದನ್ನು
ಇದನ್ನು ತೊಗೊಂಡು 4-5 ವರ್ಷ ಆತ್ರಿ. ನೀವು ಕಾರ್ನ ಬೈಕ್ ಥರ ಯೂಸ್ ಮಾಡಂತೀರಿ, ರೀ ಕಾರ್ನ ಬೈಕ್ ಥರ ಯೂಸ್ ಮಾಡಂತೀರಿ. ಏನಿಲ್ಲ ರೀ. ತರಕಾರಿ ಅದರಲ್ಲೆಲ್ಲ ಹಣ್ಣುಗಳು ತಗೊಂಡು ಹಾಂ ಹ್ಞೂ ರೀ ರೈತರಲ್ರಿ. ಮತ್ತು ಏನೋ ಮತ್ತು ಹಣ್ಣಾಗಿ ಕೊಳ್ಸೋದು ಬೇಡ ಅಂತ ಶಿವನ ಒಂದು ಮನೆ ಶಾಂತಿ ಆಕದ್ರಿ. ಒಂದು 4,000 ಬರಲಿ, 5,000 ಬರಲಿ, 3,000 ಬರಲಿ, ಕಾರ್ನ ಇಟ್ಕೊಂಡೆ ಕಾರ್ನ್ಯಾಗ ಅದನ್ನ ಹಿಂದೆ ಡಿಕ್ಕಿ ಎತ್ತುತ್ತೀನಿ ರೀ. ನಮ್ಮ ನೋಡೋಣ ರೈತ ನೋಡೋಣ, ಪ್ರತಿಯೊಬ್ರು ಓಡಿ ಬಂದು ತೊಗೊಂಡು ತಡಾನ ಇಲ್ಲ ಹಾಕವ್ರು. ಒಂದ ತಾಸನೇ ಹಾಕವ್ರು ಖಾಲಿನ. ಸೂಪರ್ ಅಲ್ಲ ಮಾರ್ಕೆಟ್. ಹ್ಞೂ ರೀ ಬಾಗಲಕೋಟೆ ಮಾರ್ಕೆಟ್ಗೆ ಹೋಗ್ತೀನಿ. ಓಕೆ ಸೂಪರ್ ಹ್ಞೂ ರೀ. ಓಕೆ ಇವಾಗ ಅಗದಿ ಹೈನದ್ದು ಏನೈತ್ರಿ, ಒಂದು ಹನಿ ಹಾಲು ಹಾಕೋದಿಲ್ಲ ನಾವು. ನೀವು ನಿಮ್ಮ ಮನೆಗೆ ಸಾಕಾಗ್ಬಿಡುತ್ತೆ. ನಮ್ಮ ಮನೆಗೆ ಬೆಣ್ಣೆ ಎಲ್ಲ ಅಲ್ಲಿ ಎಷ್ಟು ಯಾವ 2 ಇಳಿಲಿ ಎಮ್ಮೆ 3 ಇಳಿಲಿ ಅಷ್ಟು ಅಲ್ಲಿ ನಿಮ್ಮ ಒಟ್ಟ. ಹಾಂ ಮಾರೋದಿಲ್ಲ ರೀ ನಾವು, ತಿನ್ನಾಕರೆ ಇಷ್ಟು. ಸರಿ ನಾವೇನು ಇನ್ನೊಬ್ರಿಗೆ ಮಾರಂಗಿಲ್ಲ ನೋಡ್ರಿ. ಬೆಣ್ಣೆ ತುಪ್ಪ ಯಾವುದೊಂದು ಇಲ್ಲ ರೀ. ಮನೆಗೆ ಹ್ಞೂ ರೀ ಸಾಕಾಗ್ಬಿಡುತ್ತೆ. ಹ್ಞೂ ರೀ. ನಾಯಿನೂ ಅದಾವ್ರಿ, ಬೆಕ್ಕದಾವ್ರಿ. ಹೋಗೋಣವಾ ಅಮ್ಮ? ಎಮ್ಮೆ ಹಿಂದಾಗ್ತಾರಲ್ರಿ ಇಲ್ಲಿ. ಹಾಲಿನ ತಿಂದ್ರೇನ್ರಿ? ಹ್ಞೂ ರೀ.